ಎಲ್ರಿಗೂ ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ನೆಲ್ಲಿಕಾಯಿ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡಿ, ಬೆಟ್ಟದ ನೆಲ್ಲಿಕಾಯಿಯನ್ನು ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಚಿಕ್ಕದಾಗಿ, ಅಂದರೆ ನಮಗೆ ಆ ಒಳಗಡೆ ಇರೋ ಬೀಜ ತೆಗೆದಾಕ್ಬೇಕಷ್ಟೆ. ನೀವು ಯಾವ ಥರನಾದ್ರು ಕಟ್ ಮಾಡ್ಕೊಳ್ಳಿ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಒಳಗಡೆ ಇರೋ ಬೀಜನ ತೆಗೆದಾಕಬೇಕು. ಇಲ್ಲಿ ನಾವು 4 ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೀವಿ. ಈ 4 ನೆಲ್ಲಿಕಾಯಿಗೆ ಇಲ್ಲಿ ನೋಡಿ 1 ಚಮಚ ಜೀರಿಗೆ, ಒಂದು 5ರಿಂದ 10 ಕಾಳುಮೆಣಸು, 1 ಇಂಚು ಶುಂಠಿ ಇದನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಹೀಗೆ ಇಲ್ಲಿ ನೋಡಿ, ನುಣ್ಣಗೆ ಇದನ್ನು ರುಬ್ಕೋಬೇಕು. ಹೀಗೆ ರುಬ್ಬಿ ಆದಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ಯಾವುದು ಫಿಲ್ಟ್ರ್ ಇರುತ್ತೋ, ಅಂದರೆ ಸೋಸ್ಕೋಬೇಕು. ಯಾವ ಜಾಲರಿ ಇರುತ್ತೋ ಅದಕ್ಕೆ ಹಾಕಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. 1 ನೆಲ್ಲಿಕಾಯಿಗೆ 1 ಲೋಟ ನೀರಂತೆ ಇಲ್ಲಿ ನಾನು 4 ನೆಲ್ಲಿಕಾಯಿಗೆ ಮೀಡಿಯಮ್ ಲೋಟದಲ್ಲಿ 4 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಏನು ಜಾರನ್ನ ತೊಳೆದು ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲಿ ನೋಡಿ, ಹೀಗೆ ಇದನ್ನು ಸೋಸ್ಕೊಬೇಕು. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ತುಂಬಾ ಉಪಯೋಗಗಳಿದೆ. ಇದು ನಿಮಗೆ ತೂಕ ಕಡಿಮೆ ಮಾಡುತ್ತೆ, ಜೊತೆಗೆ ಇಂಡೈಜೆಷನ್ ಅಂತ ಏನಿದೆ ಅಜೀರ್ಣನ ಕಡಿಮೆ ಮಾಡುತ್ತೆ, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ, ಜೊತೆಗೆ ಕಣ್ಣಿನ ಸಮಸ್ಯೆ, ಐಸೈಟ್ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ, ಕ್ಯಾಲ್ಶಿಯಮ್ ಇದೆ. ಹೆಣ್ಮಕ್ಳಿಗಂತೂ ಹೇರ್ ಫಾಲನ್ನು ರೆಡ್ಯೂಸ್ ಮಾಡುತ್ತೆ, ಹೇರ್ ಗ್ರೌತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ, ಜೇನುತುಪ್ಪ ಇಲ್ಲಿ ನಾನು 4 ಸ್ಪೂನ್ ಜೇನುತುಪ್ಪ, ಅಂದರೆ 1 ಲೋಟಕ್ಕೆ 1 ಸ್ಪೂನ್ ಅಂತೆ. ನಿಮಗೆ ಸ್ವಲ್ಪ ಅದು ಒಗರು ಇರುತ್ತೆ, ಕಹಿ ಬರಲ್ಲ, ಒಗರು ಬರುತ್ತೆ. ಆ ಒಗರುನೆಸ್ ಇರಬಾರ್ದು ಅಂತ ಹೇಳಿದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು 1 ಲೋಟಕ್ಕೆ 1 ಸ್ಪೂನ್ ಅಂತೆ 4 ಸ್ಪೂನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. 4 ಸ್ಪೂನ್ ಜೇನುತುಪ್ಪನ ಹಾಕ್ಕೊಂಡು ಏನು ನಾವು ಸೋಸಿ ಇಟ್ಕೊಂಡಿದ್ವಿ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಈ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಕ್ಯಾನ್ಸರ್ ವಿರೋಧಿ ಗುಣ ಕೂಡ ಇದೆ. ಏನು ಕ್ಯಾನ್ಸರ್ ಅಂಶ ಇದೆ, ಸೆಲ್ಸ್, ಅದನ್ನು ಬೆಳವಣಿಗೆನ ಕಡಿಮೆ ಮಾಡುತ್ತೆ ಇದು. ಜೊತೆಗೆ ನಮ್ಮ ಲಿವರ್ಗೂ ಕೂಡ ತುಂಬಾ ಯೂಸ್ಫುಲ್ ಇದು. ಲಿವರ್ಗೆ ಯಾವುದೇ ರೀತಿ ತೊಂದರೆ ಇದ್ರೂ ಅದನ್ನು ನಿವಾರಣೆ ಮಾಡುತ್ತೆ. ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬಾ ಇದೆ. ನಿಮಗೆ ಸಿಕ್ಕಿದ್ರೆ ಬೆಳಗ್ಗೆ ಆಳೊಟ್ಟೆಗೆ ಈ ಡ್ರಿಂಕನ್ನು ಮಾಡ್ಕೊಂಡು ಕುಡೀರಿ. ತುಂಬಾ ಉಪಯೋಗ ಇದೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಖಾಲಿ ಹೊಟ್ಟೆಗೆ ಕುಡಿಬೇಕು. ಇದನ್ನು ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಏನೂ ತಿನ್ನೋಕ್ಕೆ ಹೋಗಬಾರ್ದು. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಇವಾಗ ನಿಮಗೆ ಒಂದು 5 ನಿಮಿಷದಲ್ಲೆಲ್ಲ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಜೊತೆಗೆ ನನ್ನ ಚಾನಲ್ಗೆ 200 ಜನ ಸಬ್ಸ್ಕ್ರೈಬರ್ಸನ್ನು ದಾಟಿದೆ. ಇದಕ್ಕೆಲ್ಲದಕ್ಕೂ ಕೂಡ ನೀವೇ ಕಾರಣಕರ್ತರು. ತುಂಬಾ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲಿರಲಿ. ಥ್ಯಾಂಕ್ ಯು.